ಎಲ್ಲರಿಗೂ ನಮಸ್ಕಾರ. ಪ್ರೋಗ್ರಾಮಿಂಗ್ ಕನ್ನಡದಲ್ಲಿ ಅನ್ನೋ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲ ವಿಡಿಯೋ. ಆದ್ದರಿಂದ ಈ ನಮ್ಮ ಪ್ರೋಗ್ರಾಮಿಂಗ್ ಕನ್ನಡದಲ್ಲಿ ಅನ್ನೋ ಚಾನಲ್ನಿಂದ ಏನೆಲ್ಲ ಉಪಯೋಗ ಇರುತ್ತದೆ, ಯಾರಿಗಾಗಿ ಈ ಚಾನಲ್, ಇದನ್ನು ಕಲಿಯಲು ಏನೇನು ಬೇಕು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ನಾವು ಮುಂದೆ ಹೋಗುವ ಮುನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂದರೆ ನನ್ನ ಈ ಪುಟ್ಟ ಶಾಲೆ ಸ್ಟಾರ್ಟ್ ಆದರೆ ನಿಮ್ಮ ಮೊಬೈಲಲ್ಲಿ ಬೆಲ್ ಹೊಡೆಯುವುದು. ಬನ್ನಿ, ಬೇರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಈ ಚಾನಲ್ನಿಂದ ಏನೆಲ್ಲ ಉಪಯೋಗ ಇರಬಹುದು? ಪೈಥನ್, ಸಿ++, ಜಾವಾ ಪ್ರೋಗ್ರಾಮಿಂಗ್, ಕಂಪ್ಯೂಟರ್ ಭಾಷೆಗಳನ್ನು ಎಲ್ಲರಿಗೂ ತಿಳಿಸಿಕೊಡುವ ಪ್ರಯತ್ನ. ಅದಲ್ಲದೆ ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಸಂಬಂಧಿತ ವಿಷಯಗಳನ್ನು ನಾವು ತಿಳಿಸಿಕೊಡುತ್ತೇವೆ. ಯಾರಿಗಾಗಿ ಈ ಚಾನಲ್? ಎಲ್ರಿಗೂ, ಮಕ್ಕಳಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ತನಕ, ಆರ್ಟ್ಸ್, ಕಾಮರ್ಸ್, MBA ಹಾಗೂ ಎಲ್ಲ ವಿವಿಧ ಇಂಜಿನಿಯರ್ಗಳು, ಮೆಕ್ಯಾನಿಕಲ್, ಸಿವಿಲ್, ಬಯೋಟೆಕ್ನಾಲಜಿ, ಇಷ್ಟಲ್ಲದೆ ಯಾರ್ಯಾರಿಗೆ ಆಸಕ್ತಿ ಇರುತ್ತದೋ ಎಲ್ಲರೂ ಇದನ್ನು ಕಲಿಬಹುದು. ಇದು ತುಂಬ ಸರಳವಾಗಿದೆ ಈ ಕಂಪ್ಯೂಟರ್ ಭಾಷೆಗಳು. ಇದನ್ನು ಕಲಿಯಲು ಏನೇನು ಬೇಕು? ಈ ವಿಡಿಯೋನ ಯಾವ ಡಿವೈಸಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಸ್ಮಾರ್ಟ್ಫೋನ್ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಆಗಿರ್ಬೋದು, iOS ಆಗಿರ್ಬೋದು, ಅಥವಾ ನಿಮ್ಮ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್, ನೀವು ಯಾವ್ಯಾವುದರಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅದರ ಎಲ್ಲದರಲ್ಲೂ ಈ ಕಂಪ್ಯೂಟರ್ ಭಾಷೆ ಪೈಥನ್, ಸಿ++, ಜಾವಾ ಯಾವುದರಾಗಿರಲಿ ಅದನ್ನು ಕಲಿಯಬಹುದು. ಸ್ನೇಹಿತರೆ, ಇದು ನನ್ನ ಮೊದಲ ಪ್ರಯತ್ನ. ಇದು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮ್ಮ ಅನಿಸಿಕೆ, ಪ್ರಶ್ನೆ, ತಿದ್ದುಪಡಿ ಮಾಡಬೇಕಾದ ವಿಷಯಗಳನ್ನೆಲ್ಲ ಕಮೆಂಟ್ನಲ್ಲಿ ಹಾಕಿ ನಾನು ಅದನ್ನು ಅನುಗುಣವಾಗಿ ಉತ್ತರಿಸ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಕೊನೆಯದಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.